ಸೊ ವೆಲ್ಕಮ್ ಟು ಟ್ರೇಡ್ ವಿತ್ ಶರಣ್. ಸೊ ನೀವೆಲ್ಲ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಬನ್ನಿ ನಾವು ಬ್ಯಾಂಕ್ ನಿಫ್ಟಿ ಅನಾಲಿಸಿಸ್ನ ಮಾಡ್ಕೊಬರೋಣ. ಸೊ ನಾಳೆ ಹೇಗೆಲ್ಲ ನಾವು ಟ್ರೇಡ್ ಮಾಡ್ಬೋದು ಅಂತ ಈ ವಿಡಿಯೋದಲ್ಲಿ ತಿಳ್ಕೊಬರೋಣ. ನಾಳೆ ನಮಗೆ ಮಂಗಳವಾರ. ಸೊ ಹಿಂದೆ ಏನೆಲ್ಲ ಹೇಳಿದ್ದೆ, ಏನೆಲ್ಲ ಆಯಿತು, ಹೇಗೆಲ್ಲ ನಾವು ನಾಳೆ ಟ್ರೇಡ್ ಮಾಡ್ಬೋದು ಅನ್ನೋದು ಈ ವಿಡಿಯೋದಲ್ಲಿ ನಾವು ತಿಳ್ಕೊಬರೋಣ. ವಿಡಿಯೋ ಸ್ವಲ್ಪ ಒಂಚೂರು ದೊಡ್ಡದಾಗ್ಬೋದು. ಸೊ ಪೇಷನ್ಸಿಂದ ಕಾಯ್ದು ನೋಡಿ. ಸೊ ಪ್ರೀ ಮಾರ್ಕೆಟ್ ವಿಡಿಯೋ ನೋಡೋದ್ರಿಂದ ನಿಮ್ಮ ಒಂದು ಟ್ರೇಡಿಂಗ್ ಸೈಕಲಾಜಿ ಕೂಡ ಇಂಪ್ರೂವ್ ಆಗ್ಬೋದು, ಮತ್ತು ಎಲ್ಲಿ ಬೈ ಮಾಡ್ಬೋದು, ಎಲ್ಲಿ ಸೇಲ್ ಮಾಡ್ಬೋದು ಒಂದು ಐಡಿಯಾನ ನಿಮಗೆ ಬರ್ತಕ್ಕಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಆದ್ದರಿಂದ ವಿಡಿಯೋ ಕೊನೆ ತನಕ ನೋಡಿ, ಸ್ಕಿಪ್ ಮಾಡಬೇಡಿ. ಓಕೆ, ಸೊ ನೀವೇನಾದರೂ ಹೊಸಬರಾಗಿದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆಗಿದ್ರೆ ಕೊನೆಯಲ್ಲಿ ಲೈಕ್ ಮಾಡೋದು ಕೂಡ ಮರಿಬೇಡಿ. ಓಕೆ, ಬನ್ನಿ ಸ್ನೇಹಿತರೆ. ಸೊ ಬ್ಯಾಂಕ್ ನಿಫ್ಟಿ ನಮಗೆ ಎಲ್ಲಿ ಕ್ಲೋಸ್ ಆಗಿದೆ ಅನ್ನೋದು ಕ್ಲೀನಾಗಿ ನಾವು ಅರ್ಥ ಮಾಡ್ಕೋಬೇಕಾಗುತ್ತೆ. ಒಂದು ಕ್ಲೋಸಿಂಗ್ ಆಗಿರೋದು ನಮಗೆ ಇವತ್ತಿಗೆ ನಮಗೆ 215 ಪಾಯಿಂಟ್ ಮೇಲೆ ನಮಗೆ 215 ಪಾಯಿಂಟ್ ಮೇಲೆ ನಮಗೆ ಕ್ಲೋಸಿಂಗನ್ನು ಕೊಟ್ಟಿದೆ. ಓಕೆ, 215 ಪಾಯಿಂಟ್ ಮೇಲೆ ಹೋಗಿ ನಮಗೆ ಕ್ಲೋಸಿಂಗ್ ಕೊಟ್ಟಿದೆ. ನಮಗೆ ಲಾಸ್ಟ್ ಕೊನೆಯಲ್ಲಿ ಕ್ಲೋಸಿಂಗ್ ಕೊಟ್ಟಿರೋದು 52,153 ಅಲ್ಲಿ ಕ್ಲೋಸಿಂಗನ್ನು ಕೊಟ್ಟಿದೆ. ಸೊ ಹಾಗಾದ್ರೆ ನಾವು ಎಲ್ಲಿ ಟ್ರೇಡ್ ಮಾಡ್ಬೋದಾಗಿತ್ತು, ಹಳೆ ವಿಡಿಯೋದಲ್ಲಿ ಏನೆಲ್ಲ ಹೇಳಿದೆ ಅನ್ನೋದನ್ನ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದನ್ನು ಕೂಡ ನಾವು ನೋಡ್ಕೊಂಬರೋಣ. ಸೊ ಅದ್ರ ಜೊತೆಗೆ ಸೊ ಈ ಒಂದು ಕ್ಯಾಂಡಲನ್ನು ಕ್ರಿಯೇಟ್ ಆಗಿರೋದನ್ನ ನೀವು ಕಂಡುಹಿಡ್ಕೊಳ್ಳಿ. ಸೊ ನೆಕ್ಸ್ಟ್ ನಮಗೆ ರೆಸಿಸ್ಟೆನ್ಸ್ ಎಲ್ಲಿದೆ ಅಂತ ಹೇಳಿದೆ ನಾನು. ಸೆಕೆಂಡ್ ರೆಸಿಸ್ಟೆನ್ಸು ಕಳೆದ ವಿಡಿಯೋದಲ್ಲಿ ಹೇಳಿರ್ತಕ್ಕಂಥದ್ದು, ನೀವು ವಿಡಿಯೋನ ಚೆಕ್ ಮಾಡ್ಕೊಬನ್ನಿ. ಸೆಕೆಂಡ್ ರೆಸಿಸ್ಟೆನ್ಸ್ ಇರೋದು 52,000 ಅಂತ ನಾನು ನಿಮಗೆ ತಿಳಿಸಿದ್ದೆ. ಅದಾದ ನಂತರ ನಮಗೆ ಮಲ್ಟಿಪಲ್ ಕ್ಯಾಂಡಲ್ಸ್ ನಮಗೆ ರೆಸಿಸ್ಟೆನ್ಸನ್ನು ಇನ್ನೂ ರೆಸಿಸ್ಟೆನ್ಸ್ ಕೂಡ ಕಾಡ್ತಾ ಇದೆ. ಸೊ 52,200 ಕೂಡ ರೆಸಿಸ್ಟೆನ್ಸ್ ಆಗ್ತಾ ಇದೆ. 52,400 ಕೂಡ ಒಂದು ರೆಸಿಸ್ಟೆನ್ಸ್ ಬರುವ ಸಾಧ್ಯತೆ ಜಾಸ್ತಿ ಇದೆ. ಸೊ ಓಕೆ, ಅದನ್ನೆಲ್ಲ ಬಿಡೋಣ. ನಾವು ಫಸ್ಟು ಈ ಪ್ಯಾಟರ್ನ ಯಾವ ರೀತಿ ಇದೆ ಅಂತ ಅನ್ನೋದು ತಿಳ್ಕೊಬೇಕಾಗುತ್ತೆ. ಒಂದು ಅಪ್ ಟ್ರೆಂಡ್ ಇದೆಯಾ, ಒಂದು ಡೌನ್ ಟ್ರೆಂಡ್ ಇದೆಯಾ, ಸೊ ನಾಳೆ ನಾವು ಹೇಗೆಲ್ಲ ಟ್ರೇಡ್ ಮಾಡಬೇಕು ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ನೀವು ನೋಡ್ಬೋದು, ಕಳೆದ 2023ರಿಂದ ಒಂದು ಅಪ್ ಟ್ರೆಂಡ್ ಹೋಗ್ತಾನೆ ಇದೆ. ಸೊ ಯಾರೆಲ್ಲ ನನ್ನ ವಿಡಿಯೋಸ್ನ ಫಾಲೋ ಮಾಡ್ತಿದ್ದಾರೆ ಅವ್ರಿಗೆಲ್ಲ ಗೊತ್ತಿದೆ, 2023ರಿಂದ ಕಳೆದ ಅಪ್ ಟ್ರೆಂಡ್ ಇದೆ ಮಾರ್ಕೆಟ್. ಓಕೆ, ಸೊ ಕೆಲವಿಷ್ಟು ಜನಗಳಿಗೆ ಕನ್ಫ್ಯೂಷನ್ಸ್ ಇರುತ್ತೆ, ಮಾರ್ಕೆಟ್ ಬಿದ್ದೋಗ್ಬಿಡುತ್ತಾ, ಮೇಲೇನೆ ಹೋಗ್ತಾ ಇದೆ, ಮಾರ್ಕೆಟ್ ಮೇಲೇನೆ ಹೋಗ್ತಾ ಇದೆ ಅಂತ. ಸೊ ಈ ಒಂದು ಟ್ರೆಂಡ್ ಲೈನ್ ಅನ್ನು ನೋಡಿದ್ರೆ ನಮಗೆ ಕಳೆದ 6 ಸಪೋರ್ಟನ್ನು ತಗೊಂಡು ಮತ್ತೆ ಮಾರ್ಕೆಟ್ ಮೇಲೇನೆ ಹೋಗ್ತಾ ಇದೆ. ನಮಗೆ ಕ್ಲಿಯರ್ ಆಗಿ ಗೊತ್ತಾಗ್ತದೆ ಒಂದು ಅಪ್ ಟ್ರೆಂಡ್ ಇದೆ ಅಂತ. ಸೊ ಹಾಗಾದ್ರೆ ಡೇ ಕ್ಯಾಂಡಲಲ್ಲಿ ಕೂಡ ನಮಗೆ ಒಂದು ಬುಲ್ಲಿಶನ್ನು ಕಾಣಿಸ್ತಾ ಇದೆ. ಓಕೆ, ಡೇ ಕ್ಯಾಂಡಲಲ್ಲಿ ಕೂಡ ಒಂದು ಬುಲ್ಲಿಶ್ ಇದೆ. ಹಾಗಾದ್ರೆ 15 ಮಿನಿಟ್ ಟೈಮ್ ಫ್ರೇಮಲ್ಲಿ ಹೇಗೆಲ್ಲ ನಮ್ಗೆ ಕಾಣಿಸುತ್ತೆ, ಹೀಗೆಲ್ಲ ನಾವು ಟ್ರೇಡ್ ಮಾಡ್ಬೋದು ಅನ್ನೋದು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಸೊ ಒಂದು ಫಸ್ಟ್ ನಾನು ಏನು ಹೇಳಿದ್ದೆ, ಮಲ್ಟಿಪಲ್ ಟೈಮ್ 20-22 ಡೇಸ್ ಆಯ್ತು ಅಂದ್ಕೊಳ್ತೀನಿ. ಮಲ್ಟಿಪಲ್ ಟೈಮ್ ನಮಗೊಂದು ಸ್ಟ್ರಾಂಗ್ ಆಗಿರೋ ಒಂದು ಸಪೋರ್ಟನ್ನು ತೊಗೊಂಡಿದೆ, ಒಂದು ಡಬ್ಲ್ಯೂ ಪ್ಯಾಟರ್ನನ್ನು ಮಾಡಿದೆ. ಸೊ ಅದಾದ ನಂತರ 50,800 ಒಂದು ರೆಸಿಸ್ಟೆನ್ಸನ್ನು ಬ್ರೇಕ್ ಮಾಡಿ ನಮಗೆ ಮಾರ್ಕೆಟ್ ಮೇಲೆ ಹೋಗಿ ಸಸ್ಟೈನ್ ಆಗಿದೆ ಅಂತ ನಾನು ನಿಮಗೆ ತಿಳಿಸಿದ್ದೆ. ಕರೆಕ್ಟಾ? 50,800 ಒಂದು ರೆಸಿಸ್ಟೆನ್ಸನ್ನು ಬ್ರೇಕ್ ಮಾಡಿಕೊಂಡು, ಸೊ ಯಾವಾಗ ಈ ಒಂದು ಕ್ಯಾಂಡಲ್ನ ರೆಸಿಸ್ಟೆನ್ಸ್ನ ಬ್ರೇಕ್ ಮಾಡಿ ರೀಟೆಸ್ಟ್ ಮಾಡಿ ಮಾರ್ಕೆಟ್ ಮೇಲೆ ಹೋಯಿತು, ಅದಾದ ನಂತರ ಮತ್ತೆ ಕೆಳಗೆ ಬಂತು. ನಮಗೆ ನೆಕ್ಸ್ಟ್ ಸಪೋರ್ಟ್ ಇದ್ದಿದ್ದು 50,300 50,300 ಕೂಡ ಒಂದು ಸಪೋರ್ಟ್ನ ತಗೊಳ್ತು. ಟ್ರೆಂಡ್ ಲೈನ್ ಕೂಡ ನಮಗೆ ಹೆಲ್ಪ್ ಮಾಡ್ತು. ಸೊ ಓಕೆ, ಈಗ ನೆಕ್ಸ್ಟ್ ನಮಗೆ ರೆಸಿಸ್ಟೆನ್ಸ್ ಕಾಡ್ತಾ ಇರೋದು, ನೆಕ್ಸ್ಟ್ ರೆಸಿಸ್ಟೆನ್ಸ್ ಇರೋದು 52,400 52,400 ಲೆವೆಲಲ್ಲಿ ಕೂಡ ಒಂದು ರೆಸಿಸ್ಟೆನ್ಸ್ನ ಕಾಡ್ಬೋದು. ಸೊ ಯಾಕಂತಂದರೆ ನಾವು ಪ್ರೀವಿಯಸ್ ಕ್ಯಾಂಡಲ್ಸ್ನ ನೋಡಿದಾಗ ನಮಗೆ ಪ್ರೈಸ್ ಆಕ್ಷನ್ ಜಾಸ್ತಿ ಆಗಿರೋದು ಮತ್ತು ಅಲ್ಲಿ ಕನ್ಸಾಲಿಡೇಷನ್ ಆಗಿದೆ. ಸೊ ಆ ಒಂದು ಜಾಗದಲ್ಲಿ ಸೆಲ್ಲಿಂಗ್ಸ್ ಕೂಡ ಬರ್ತಕ್ಕಂಥ ಚಾನ್ಸಸ್ ಇದೆ. ಓಕೆ, ನಾನು 15 ಮಿನಿಟ್ ಟೈಮ್ ಫ್ರೇಮನ್ನು ಹಾಕ್ತೀನಿ. 15 ಮಿನಿಟ್ ಟೈಮ್ ಫ್ರೇಮಲ್ಲಿ ನಿಮಗೆ ಹೇಗೆಲ್ಲ ಟ್ರೇಡ್ ಮಾಡ್ಬೋದಾಗಿತ್ತು ಅನ್ನೋದನ್ನ ನಾವಿಲ್ಲಿ ತಿಳ್ಕೊಳ್ಳೋಣ. ಓಕೆ, ಸೊ ನಾನು ಕಳೆದ ಐ ಥಿಂಕ್ ಬುಧವಾರ ನಿಮಗೆ ವಿಡಿಯೋನ ಅಪ್ಲೋಡ್ ಮಾಡಿದ್ದು, ಅದಾದಮೇಲೆ ಮತ್ತೆ ಅಪ್ಲೋಡ್ ಮಾಡಿಲ್ಲ, ಸ್ವಲ್ಪ ಕಾರಣಾಂತರಗಳಿಂದ ಬಿಜಿ ಆಗಿದೆ. ಸೊ ಬುಧವಾರ ಆದಮೇಲೆ ಗುರುವಾರ ದಿನ ಮಾರ್ಕೆಟ್ ಯಾವ ರೀತಿ ವರ್ಕ್ ಆಯಿತು, ಎಲ್ಲೆಲ್ಲ ನೀವು ಟ್ರೇಡ್ ಮಾಡ್ಬೋದಾಗಿತ್ತು ಅನ್ನೋದನ್ನ ತಿಳ್ಕೊಳ್ಳೋಣ. ಸೆಪ್ಟೆಂಬರ್ 12ನೇ ತಾರೀಕು, ಕರೆಕ್ಟ್? ಸೆಪ್ಟೆಂಬರ್ 12ನೇ ತಾರೀಕು ಅಲ್ವಾ? ಸೊ ನೋಡಿ, ಗುರುವಾರ ದಿನ ಒಂದು ಸಪೋರ್ಟ್ ಲೆವೆಲಲ್ಲಿ ಏನಾದರೂ ಬಂದರೆ 51,200 ಲೆವೆಲಲ್ಲಿ ಏನಾದರೂ ಸಪೋರ್ಟ್ ತೊಗೊಂಡು ಮತ್ತೆ ಒಂದು ಒಳ್ಳೆ ಬುಲ್ಲಿಶ್ ಕ್ಯಾಂಡಲನ್ನು ಕ್ರಿಯೇಟ್ ಆಯಿತು ಅಂತಂದರೆ ಕಾಲ್ ಸೈಡ್ಗೆ ಒಂದು ಎಂಟ್ರಿ ತೊಗೊಂಡು ಪ್ರಾಫಿಟ್ ಮಾಡ್ಬೋದು ಅಂತ ನಾನು ನಿಮಗೆ ತಿಳಿಸಿದೆ. ಸೊ ಈ ಒಂದು ಕ್ಯಾಂಡಲ್ನ ಗಮನಿಸಿ ನೀವು. ಮಾರ್ಕೆಟ್ ಒಂದು ಕನ್ಸಾಲಿಡೇಷನ್ ಮಾಡ್ತು, ನಂತರ ಸಪೋರ್ಟ್ ಲೆವೆಲ್ ಬಂತು. ಸಪೋರ್ಟ್ ಲೆವೆಲ್ ಆದಮೇಲೆ ಇಲ್ಲೊಂದು ಬುಲ್ಲಿಶ್ ಕ್ಯಾಂಡಲನ್ನು ಕ್ರಿಯೇಟ್ ಆಯಿತು. ಎಲ್ಲಿ ಒಂದು ರೆಸಿಸ್ಟೆನ್ಸ್ನ ತೊಗೊಳ್ತಾ ಇತ್ತು, ಆ ರೆಸಿಸ್ಟೆನ್ಸ್ ಮೇಲೆ ಒಂದು ಸಪೋರ್ಟ್ ಯಾವಾಗ ತೊಗೊಂಡು ರೆಸಿಸ್ಟೆನ್ಸ್ನ ಯಾವಾಗ ಬೀಟ್ ಮಾಡ್ತು, ಇಮಿಡಿಯೇಟ್ ಆಗಿ ಒಂದು ಕಾಲ್ ಸೈಡ್ಗೆ ನೀವು ಎಂಟ್ರಿ ತೊಗೊಂಡಿದ್ರು ಕೂಡ ಎಂಟೈರ್ ಮೂವ್ಮೆಂಟ್ ನೀವು 51,200 ಟಿಲ್ ಎಂಟ್ರಿ ಆಗಿದ್ರು. 51,800 900ವರೆಗೂ 950ವರೆಗೂ ನಾವು ಟ್ರೇಡ್ ಮಾಡಬಹುದಾಗಿತ್ತು. ವಿತಿನ್ 15 ಮಿನಿಟ್ಸ್ ಕ್ಯಾಂಡಲ್ ಅಂದರೆ ಒಂದು 2 ಅವರ್ವರೆಗೂ ನಾವು ಗುರುವಾರ ದಿನ ಆಲ್ಮೋಸ್ಟ್ 500ರಿಂದ 600 ಪಾಯಿಂಟ್ಸ್ ಕ್ಯಾಪ್ಚರ್ ಮಾಡ್ಬೋದಾಗಿತ್ತು. ಬಟ್ ನಾನು ಸ್ವಲ್ಪ ಬಿಜಿ ಆಗಿರೋದ್ರಿಂದ ನಾನು ಲೈವ್ ವೀಡಿಯೋಸ್ನ ಮಾಡೋಕ್ಕಾಗಲಿಲ್ಲ. ಸೊ ನಿಮ್ಮ ಟ್ರೇಡ್ ಹೇಗಾಯಿತು ಗುರುವಾರ ದಿನ ಅನ್ನೋದನ್ನ ಕಮೆಂಟ್ ಬಾಕ್ಸಲ್ಲಿ ಹೇಳೋದನ್ನ ಮರಿಬೇಡಿ. ಓಕೆ, ಸೊ ಇಲ್ಲಿ ಗುರುವಾರ ದಿನ ಇಷ್ಟೊಂದು ಈ ಒಂದು ಟ್ರೇಡನ್ನು ಮಿಸ್ ಮಾಡದೆ ನಾವು ಟ್ರೇಡ್ ಮಾಡ್ಬೋದಾಗಿತ್ತು. ತಿಳಿಸ್ಕೊಟ್ಟಿದ್ದೆ ಕೂಡ ನಿಮಗೆ 51,100 51,200 ಒಂದು ಸಪೋರ್ಟ್ ಏನಾದರೂ ತೊಗೊಂಡ್ರೆ ಬುಲ್ಲಿಶ್ ಕ್ಯಾಂಡಲ್ ಏನಾದರೂ ಕ್ರಿಯೇಟ್ ಆದಮೇಲೆ ಒಂದು 15 ಮಿನಿಟ್ಸ್ ಕ್ಯಾಂಡಲಲ್ಲಿ ಕಾಲ್ ಸೈಡ್ಗೆ ಒಂದು ಎಂಟ್ರಿ ತೊಗೊಳ್ಬೋದಾಗಿತ್ತು ಅಂತ ನಿಮಗೆ ಕಳೆದ ವಿಡಿಯೋದಲ್ಲಿ ಬುಧವಾರ ದಿನ ಹೇಳಿಬಿಟ್ಟು ಹೋಗಿದೆ. ಓಕೆ, ಸೊ ನೀವು ಪರ್ಫೆಕ್ಟಾಗಿ ಫಾಲೋ ಮಾಡಿದ್ರೆ ಈ ಒಂದು ಪ್ರೈಸ್ ಆಕ್ಷನ್ ಅನ್ನೋದು ಕ್ಲಿಯರ್ ಕಟ್ಟಾಗಿ ಅರ್ಥ ಆಗುತ್ತೆ. ಓಕೆ,
ಸೊ ಅದಾದ್ಮೇಲೆ ನಮಗೆ ಶುಕ್ರವಾರ ದಿನ ಓಪನ್ ಆಗಿದ್ದು ಮಾರ್ಕೆಟ್ 13ನೇ ತಾರೀಕು ಐ ಥಿಂಕ್ ಸ್ವಲ್ಪ ಹೆಚ್ಚು ಕಡಿಮೆ ಫ್ಲಾಟ್ ಆಗಿ ಓಪನ್ ಆಗುತ್ತೆ. ಅದಾದ ನಂತರ ಮತ್ತೆ ನಮಗೊಂದು ಸಪೋರ್ಟನ್ನು ತಗೊಳುತ್ತೆ 51,600 ಒಂದು ಸಪೋರ್ಟ್ ತಗೊಳುತ್ತೆ. ಈ ಒಂದು ಜಾಗ ನಾನು ಕನ್ಸಿಡರ್ ಮಾಡಿರಲಿಲ್ಲ. ಸೊ ಇದು ಇಲ್ಲಿಂದ ಒಂದು ಸಪೋರ್ಟನ್ನು ತಗೊಳುತ್ತೆ. ನಂತರ ಒಂದು ಪ್ರೈಸ್ ಆಕ್ಷನ್ ಆಗುತ್ತೆ. ಆ ಪ್ರೈಸ್ ಆಕ್ಷನ್ ಆದಮೇಲೆ 51,800 ಇಂದ 51,650 51,600 700 ಇಂದ ಒಂದು ಬುಲ್ ರ್ಯಾಲಿಯನ್ನು ಕೊಡುತ್ತೆ. ಓಕೆ, ಅದಾದ್ಮೇಲೆ ಸ್ವಲ್ಪ ಈ ಒಂದು ಟ್ರೆಂಡ್ ಏನಿದೆ ಸ್ವಲ್ಪ ಸಣ್ಣ ಒಂದು ಕ್ಯಾಂಡಲ್ಸ್ ಇರೋದ್ರಿಂದ ಈ ಟ್ರೆಂಡಲ್ಲಿ ಟ್ರೇಡಿಂಗ್ ಮಾಡಿ ನಿಮಗೆ ಅಷ್ಟೊಂದು ಕಾನ್ಫಿಡೆಂಟ್ ಬರಲಿಕ್ಕಿಲ್ಲ. ಈ ಥರ ಇದರಲ್ಲಿ ಬಂದಿರತಕ್ಕಂಥ ಕಾನ್ಫಿಡೆಂಟ್ ಈ ಒಂದು ಟ್ರೇಡಲ್ಲಿ ಬರಲಿಕ್ಕೆ ಸಾಧ್ಯ ಇಲ್ಲ. ಯಾಕಂತಂದ್ರೆ 51,650 ಆದಮೇಲೆ ನಮಗೆ ಇಮಿಡಿಯೇಟ್ ಆಗಿ 51,800 ಒಂದು ರೆಸಿಸ್ಟೆನ್ಸ್ ಇತ್ತು, ಕರೆಕ್ಟ್ ಅಲ್ವಾ? 51,800 ರೆಸಿಸ್ಟೆನ್ಸ್ ಇದೆ ಅಂತ ನಿಮಗೆ ತಿಳಿಸ್ತಾನೆ ಇದೆ. ಸೊ ಆ ರೆಸಿಸ್ಟೆನ್ಸ್ನ ಬೀಟ್ ಮಾಡಿ ಕೆಳಗಡೆ ಬಂದಿದೆ. ನೆಕ್ಸ್ಟ್ ನಮಗೆ 51,800 ಒಂದು ರೆಸಿಸ್ಟೆನ್ಸ್ ಇದೆ ಅಂದಾಗ ಮಾರ್ಕೆಟ್ ಒಂದು ಸೈಡ್ ವೇಸ್ ಹಿಡಿಯೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅಂತ ನೆನಪಿರಲಿ. ನೆಕ್ಸ್ಟ್ ನಾಳೆ ನಾವು ಹೀಗೆಲ್ಲ ಟ್ರೇಡ್ ಮಾಡಬೇಕು ಅನ್ನೋದು ಸ್ವಲ್ಪ ಗಮನ ಇಟ್ಟು ಕೇಳ್ಕೊಂಡ್ರೆ ನಿಮಗೂ ಕೂಡ ಹೆಲ್ಪ್ ಆಗೋ ಚಾನ್ಸಸ್ ಇರುತ್ತೆ. ಓಕೆ, ನಾಳೆ ನಮಗೆ 15 ಮಿನಿಟ್ ಕ್ಯಾಂಡಲಲ್ಲಿ ನಾಳೆ ನಮಗೆ 9 ಗಂಟೆ 15 ನಿಮಿಷಕ್ಕೆ ಏನಾದರೂ ಮಾರ್ಕೆಟ್ ಫ್ಲಾಟ್ ಆಗಿ ಓಪನ್ ಆಗಿ ಒಂದು ವೇಳೆ ಕಾಲ್ ಸೈಡ್ಗೆ ನೀವು ಎಂಟ್ರಿ ತೊಗೊಳ್ಬೇಕಂದ್ರೆ ಅವಾಯ್ಡನ್ನು ಮಾಡೋದು ಬೆಟರ್ ಆಗಿರುತ್ತೆ. ಓಕೆ, ಯಾಕಂತಂದರೆ 52,200 ರೆಸಿಸ್ಟೆನ್ಸ್ ಇದೆ, 52,400 ಕೂಡ ಒಂದು ರೆಸಿಸ್ಟೆನ್ಸ್ ಇದೆ. ಇದೇನು ಕ್ಯಾಂಡಲನ್ನು ಹಾಕಿದೆ, ಇದೇನು ಲೈನನ್ನು ಹಾಕಿದೇನಲ್ಲ, ಇದ್ರ ಮೇಲೆ ಹೋಗೋ ಚಾನ್ಸಸ್ ಭಾಳಷ್ಟು ಕಡಿಮೆ ಆಗೋ ಚಾನ್ಸಸ್ ಇರುತ್ತೆ. ಯಾಕಂತಂದರೆ ಪ್ರೀವಿಯಸ್ ಪ್ರೈಸ್ ಆಕ್ಷನ್ ನೋಡಿದಾಗ ಸ್ವಲ್ಪ ಹೊತ್ತು ಸೈಡ್ ವೇಸ್ ಆಗಿ ನಂತರ ಈ ರೀತಿ ಆಗಿ ಯಾವಾಗ ಒಂದು 52,400 ಮೇಲೆ ಒಂದು ರೆಸಿಸ್ಟೆನ್ಸ್ನ ಬೀಟ್ ಮಾಡಿ ಒಂದು ಒಳ್ಳೆ ಬುಲ್ಲಿಶ್ ಕ್ಯಾಂಡಲ್, ಹೆಲ್ತಿ ಬುಲ್ಲಿಶ್ ಕ್ಯಾಂಡಲ್ ಮಾಡಿದ್ರೆ ನಾವು 52,400 to 52,500 ಮೇಲೆ ಒಂದು ಎಂಟ್ರಿನ ಪಡಿಬೋದು. ಒಂದು ಎಂಟ್ರಿ ರೀಟೆಸ್ಟ್ ಆಗಬೇಕಾಗುತ್ತೆ. ಆ ಕ್ಯಾಂಡಲ್ ರೀಟೆಸ್ಟ್ ಆದಮೇಲೆ 52,800 ಓಕೆ 52,800 ಒಂದು ರೆಸಿಸ್ಟೆನ್ಸ್ ನಮಗೆ ಮತ್ತೆ ಕ್ರಿಯೇಟ್ ಆಗೋ ಚಾನ್ಸಸ್ ಇರುತ್ತೆ. 52,800 ಒಂದು 300 ಪಾಯಿಂಟ್ ನಮಗೆ ಕಾಲ್ ಸೈಡ್ಗೆ ಎಂಟ್ರಿನ ಸಿಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಓಕೆ, ಸೊ ನಾನು ಹಾಕಿರ್ತಕ್ಕಂಥದ್ದು ಈ ಕ್ಯಾಂಡಲ್ಸ್ನ ನೋಡಿ ಪರ್ಫೆಕ್ಟ್ ಆಗಿ 52,800 52,900 ನಮಗೆ ಮಾರ್ಕೆಟ್ ಮೇಲೆ ಹೋಗೋ ಚಾನ್ಸಸ್ ಇರುತ್ತೆ. ಓಕೆ, ಸೊ ಈ ಡೇಟಾ ನಾನು ಕೆಲವೊಂದಿಷ್ಟು ಅನಾಲಿಸಿಸ್ ಮಾಡ್ಕೊಂಡು ಕೂಡ ಹೇಳಿರ್ತೀನಿ. ಇದನ್ನೇ ನಿಮಗೆ 100% ಆಗೋ ಚಾನ್ಸಸ್ ಕೂಡ ಇರೋಲ್ಲ. ಯಾಕಂದರೆ ಕೇವಲ ಒಂದು ಪ್ರಿಡಿಕ್ಷನ್, ಮಾರ್ಕೆಟ್ ಮೇಲೆ ಇಲ್ಲಿವರೆಗೂ ಹೋಗ್ಬೋದು, ಅಲ್ಲಿಂದ ಮತ್ತೆ ಬೀಳ್ಬೋದು, ಮತ್ತೆ ಇಲ್ಲಿಂದವರೆಗೂ ಹೋಗ್ಬೋದು ಅನ್ನೋ ಒಂದು ಪ್ರಿಡಿಕ್ಷನ್, ಮತ್ತು ನಮಗೆ ಅದೊಂದು ಮಾರ್ಕೆಟ್ನಲ್ಲಿ ಈ ರೀತಿ ಆಗಬಹುದು ಅನ್ನೋ ಒಂದು ಸೂಚನೆ ಇದೆ. ನಮ್ಮ ಟ್ರೇಡಿಂಗಲ್ಲಿ ಪಾಸ್ ಹೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಇಲ್ಲಿ ಅನಾಲಿಸಿಸ್ ಮಾಡಿದ್ನೆಲ್ಲೂ ಹಿಂಗೆ ಆಗಬೇಕಂತಲ್ಲ. ಸೊ ಅದು ನಮ್ಮ ತಲೆಯಲ್ಲಿದ್ದರೆ ನೆಕ್ಸ್ಟ್ ನಾವು ಟ್ರೇಡ್ ಮಾಡೋದು ಕೂಡ ಈಜಿ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಆ ಒಂದು ಉದ್ದೇಶದಿಂದ ವಿಡಿಯೋನ ಮಾಡ್ತಾ ಇರೋದು. ಓಕೆ, 100% ಯಾವುದೂ ಆಗೋಕ್ಕೆ ಸಾಧ್ಯ ಇಲ್ಲ. ಹಂಗಾದ್ರೆ 100% ಆದರೆ ನಾನು ಕೂಡ ಕೋಟಿ ಸಂಪಾದನೆ ಮಾಡ್ಬೋದು. ಸೊ ರಿಯಾಲಿಟಿನಲ್ಲಿ ಅದು ಸಾಧ್ಯ ಇಲ್ಲ. ಬಟ್ ಏನಪ್ಪ ಅಂತಂದ್ರೆ ನಮಗೆ ಮಾರ್ಕೆಟ್ ಒಂದು ಟ್ರೆಂಡ್ ಹೆಂಗಿದೆ, ಎಲ್ಲಿವರೆಗೂ ಹೋಗ್ಬೋದು, ಹೇಗೆಲ್ಲ ಮಾರ್ಕೆಟ್ ಬಿಹೇವ್ ಮಾಡ್ಬೋದು ಅನ್ನೋದನ್ನ ನಾವು ಕಂಡುಹಿಡ್ಕೊಳ್ಳಬಹುದು. ಓಕೆ, ಸೊ ನಮಗೆ ನೆಕ್ಸ್ಟ್ ಸಪೋರ್ಟ್ ಕೂಡ ನಿಮ್ಗೆಲ್ಲರಿಗೂ ಗೊತ್ತೇ ಇದೆ. 51,800 ಕೂಡ ಒಂದು ಸಪೋರ್ಟನ್ನು ಕ್ರಿಯೇಟ್ ಆಗುತ್ತೆ. ಎಲ್ಲಿ ಒಂದು ಫಸ್ಟ್ ರೆಸಿಸ್ಟೆನ್ಸ್ನ ಕ್ರಿಯೇಟ್ ಆಗುತ್ತೆ, ಅದೇ ನಮಗೊಂದು ಸಪೋರ್ಟನ್ನು ಆಗಿ ಕ್ರಿಯೇಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ನೆಕ್ಸ್ಟ್ ನಮಗೆ ಇಮಿಡಿಯೇಟ್ ಸಪೋರ್ಟ್ ಇರೋದು 51,800. ಯಾವುದು ನಮಗೆ ರೆಸಿಸ್ಟೆನ್ಸ್ ಆಗಿ ಮೊದಲು ಕಾಣಿಸ್ತಾ ಇತ್ತು, ಅದೇ ನಮಗೆ ಮತ್ತೆ ಸಪೋರ್ಟ್ ಆಗಿ ಕನ್ವರ್ಟ್ ಆಗುತ್ತೆ. ಒಂದು ಸತಿ ರೆಸಿಸ್ಟೆನ್ಸನ್ನು ಬ್ರೇಕ್ ಮಾಡಿದಾಗ ಯಾವುದೋ ಒಂದು ರೆಸಿಸ್ಟೆನ್ಸ್ ತುಂಬ ಸತಿ ಮಾರ್ಕೆಟ್ನ ರೆಸಿಸ್ಟೆನ್ಸ್ನ ಇಲ್ಲಿಂದ ಮಾರ್ಕೆಟ್ ಒಂದು ಹೋಗ್ತಾ ಇರುತ್ತೆ, ಮತ್ತೆ ಹೀಗೋಯ್ತು, ಸೊ ಮತ್ತೆ ಬಂತು, ಮತ್ತೆ ಹೋಯ್ತು, ಮತ್ತೆ ಬಂತು, ಮತ್ತೆ ಹೋಯ್ತು. ಒಂದು ರೆಸಿಸ್ಟೆನ್ಸ್ನ ಫೇಸ್ ಮಾಡಿದಾಗ ಇಲ್ಲೇನಾಗುತ್ತೆ, ಕಾಲ್ ಸೆಲ್ಲರ್ಸ್ ಇದ್ದವರು ಮತ್ತೆ ಒಂದು ಪುಟ್ ಸೆಲ್ಲರ್ಸ್ ಕೂಡ ಜಾಸ್ತಿ ಆಗ್ತಾರೆ. ಸೊ ಇದೇನಾಗುತ್ತೆ, ನಮಗೆ ಸಪೋರ್ಟ್ ಆಗಿ ಮತ್ತೆ ಮಾರ್ಕೆಟ್ ಮೇಲೆ ಹೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಯಾವಾಗ ಮೊದಲು ನಮಗೆ ರೆಸಿಸ್ಟೆನ್ಸ್ ಆಗಿ ಕ್ರಿಯೇಟ್ ಆಗಿತ್ತು, ಯಾವುದೋ ಒಂದು ಪ್ರೈಸಲ್ಲಿ ನಮ್ಮ ರೆಸಿಸ್ಟೆನ್ಸ್ ಆಗಿ ಕ್ರಿಯೇಟ್ ಆಯಿತು, ರೆಸಿಸ್ಟೆನ್ಸ್ನ ಬ್ರೇಕ್ ಮಾಡ್ತು, ಅದಾದ ನಂತರ ನಮಗೆ ಅದೇ ಒಂದು ರೆಸಿಸ್ಟೆನ್ಸ್ ನಮಗೆ ಸಪೋರ್ಟ್ ಆಗಿ ಕ್ರಿಯೇಟ್ ಆಗುತ್ತೆ. ಸೊ ಇಲ್ಲಿ ಕೂಡ ಆಗ್ತಾ ಇರೋದು ಅದೇ 51,800 ಒಂದು ಮೇಜರ್ ಸಪೋರ್ಟ್ ಇದೆ. ಆ ಒಂದು ಸಪೋರ್ಟನ್ನು ನಮಗೆ 51,800 850 51,800 850 ಒಂದು ಸಪೋರ್ಟನ್ನು ಕ್ರಿಯೇಟ್ ಆಗುತ್ತೆ. ಒಂದು ವೇಳೆ ನಾಳೆ ನಮಗೆ ಮಾರ್ಕೆಟ್ ಫ್ಲಾಟ್ ಓಪನ್ ಆಗಿ ಇಲ್ಲಿ ಒಂದು ಸ್ಟ್ರಾಂಗ್ ಆಗಿರೋ ಬೇರಿಶ್ ಕ್ಯಾಂಡಲ್ ಏನಾದರೂ ಕ್ರಿಯೇಟ್ ಮಾಡಿದ್ರೆ ನಮ್ಮ ನೆಕ್ಸ್ಟ್ ಇರೋದು ಸಪೋರ್ಟ್ 51,800 51,850. ಓಕೆ, ಸೊ ಒಂದು ವೇಳೆ ಅದನ್ನು ಆಗಲಿಲ್ಲ, ಗ್ಯಾಪ್ ಡೌನ್ ಆಯಿತು ಅಂತಂದರೆ ನಮಗೆ ದೊಡ್ಡ ಸಪೋರ್ಟ್ ಇರೋದು 51,800 ಇಂದ ಗ್ಯಾಪ್ ಡೌನ್ ಆಗಿ ಇಲ್ಲಿ ಮತ್ತೆ ಬೇರಿಶ್ ಕ್ಯಾಂಡಲ್ ಏನಾದರೂ ಕ್ರಿಯೇಟ್ ಮಾಡಿ ರೀಟೆಸ್ಟ್ ಮಾಡ್ತು ಅಂತಂದರೆ 51,800 ನಮ್ಗೆ ನೆಕ್ಸ್ಟ್ ಸಪೋರ್ಟ್ ಇರೋದು 51,300. ಓಕೆ, 51,100 51,300 ಈ ಒಂದು ಬಫರ್ ಝೋನ್ ಏನಿದೆ, ಈ ಬಫರ್ ಝೋನ್ ಕೂಡ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. 51,300 ಕೂಡ ಸಪೋರ್ಟ್ ಆಗ್ಬೋದು, 51,100 ಕೂಡ ಸಪೋರ್ಟ್ ಆಗೋ ಚಾನ್ಸಸ್ ಇರುತ್ತೆ. ಓಕೆ, 51,300 ಟು ಸ್ವಲ್ಪ ಮಾರ್ಕೆಟ್ ಚೇಂಜಸ್ ಆಗಿದೆ. ಹಳೆಯ ಒಂದು ಅನಾಲಿಸಿಸ್ ನೋಡಿದಾಗ 51,250 51,000 ನೆಕ್ಸ್ಟ್ ಸಪೋರ್ಟ್ ಇರೋದು ಬರೆದ್ಬಿಡ್ತೀನಿ ನಿಮಗೆ 51,250 51,100. ಓಕೆ, ಸೊ ಇವೆರಡು ನಮಗೆ ಸಪೋರ್ಟ್ ಆಗಿ ಕ್ರಿಯೇಟ್ ಆಗುತ್ತೆ. ಅದಕ್ಕಿಂತಲೂ ಸಪೋರ್ಟ್ ನಮಗೆ ಕೆಳಗಡೆ ಯಾವುದು ಸಪೋರ್ಟ್ ಅಷ್ಟು ಇದಿಲ್ಲ ನಮಗೆ. ಮತ್ತೆ ನಮಗೆ 51,250 ಏನಾದರೂ ಇದಾಯಿತು ಅಂದರೆ 50,300 50,800 ಕೂಡ ಒಂದು ಸಪೋರ್ಟ್ ಇದೆ, ಮೇಜರ್ ಸಪೋರ್ಟ್ ಇದೆ. 50,800 ಕೂಡ ಒಂದು ಮೇಜರ್ ಸಪೋರ್ಟ್ ಇದೆ. ನಿಮ್ಗೆ ಗೊತ್ತಿರಬೇಕು, ಯಾರೆಲ್ಲ ವೀಡಿಯೋಸ್ ನೋಡ್ತಾ ಇದ್ದಾರೆ ನಮಗೆಲ್ಲರಿಗೂ ಗೊತ್ತಿದೆ. ಸೊ ಈ ರೀತಿ ನಿಮ್ಮ ಪ್ಲಾನ್ ಇರಲಿ ನಾಳೆ ಟ್ರೇಡ್ ಮಾಡೋದಕ್ಕಿಂತ ಮುಂಚೆ. ಸೊ ಒಂದು ವೇಳೆ ಮಾರ್ಕೆಟ್ ಏನಾದರೂ ಈ ಒಂದು ಜಾಗದಲ್ಲಿ 51,200 51,400 450 ಒಳಗಡೆ ಏನಾದರೂ ಕ್ರಿಯೇಟ್ ಆಗಿ ಅಲ್ಲೇ ಮಾರ್ಕೆಟ್ ಉಳಿಯೋಕ್ಕೆ ಸಾಧ್ಯ ಆದರೆ, ಸೊ ನಾಳೆ ಮಂಗಳವಾರ ಇರೋದ್ರಿಂದ ತೀಟಾ ಡಿ ಕೆ ಅಂತಕ್ಕಂಥದ್ದು ಭಾಳಷ್ಟು ಫಾಸ್ಟ್ ಆಗಿರುತ್ತೆ.
ಮಂಗಳವಾರ ದಿನ ಯಾವತ್ತು ನಮಗೆ ಪ್ರೀಮಿಯಂ ಇರುತ್ತೆ. ಅರ್ಧ ಮನೆಯಲ್ಲಿರೋ ಪ್ರೀಮಿಯಂ ₹100 ಇದ್ದರೆ ಅದು ವಿತಿನ್ 1 ಅವರಲ್ಲಿ ₹10, ₹15, ₹12 ನಿಮಗೆ ಲೆಸ್ ಆಗ್ತಾ ಹೋಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಅದರಿಂದ ಮಂಗಳವಾರ ದಿನ, ಬುಧವಾರ ದಿನ ನಮಗೆ ನೆಕ್ಸ್ಟ್ ಬುಧವಾರ ಎಕ್ಸ್ಪೈರಿ ಇರೋದ್ರಿಂದ ಸೊ ಆದಷ್ಟು ಇನ್ ದ ಮನಿ ಟ್ರೇಡ್ ಮಾಡೋದು ಬೆಟರ್ ಆಗಿರುತ್ತೆ. ಓಕೆ, ಸೊ ಈ ವಿಡಿಯೋದಲ್ಲಿ ಇಷ್ಟು ಸಾಕು ಅಂದ್ಕೊಳ್ತೀನಿ. ಜಾಸ್ತಿ ವಿಡಿಯೋ ಮಾಡಿ ಇದು ಮಾಡಿದ್ರೆ ಲಾಂಗ್ ಆದರೆ ನೀವು ಕೂಡ ವೀಡಿಯೋಸ್ ನೋಡಲ್ಲ. ಒಂದು ವೇಳೆ ನಿಮಗೆ ವಿಡಿಯೋ ಇಷ್ಟ ಆಗಿದೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಒತ್ತನ್ನು ಮರಿಬೇಡಿ. ಸಿಗೋಣ ನಾಳೆ ಲೈವ್ ಮಾರ್ಕೆಟ್ನಲ್ಲಿ. ಬಾಯ್.